ಇವತ್ತು ಚಿಕ್ಕಮಗಳೂರಿಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಭೇಟಿ ಕೊಟ್ಟಿದ್ದಾರೆ. ಸಿಟಿ ರವಿ ಅವಾಚ್ಯ ಪದ ಬಳಿಕ ಮೊದಲ ಭೇಟಿ ಇದಾಗಿದೆ. ಅವಾಚ್ಯ ಪದಗಳನ್ನು ಸದನದ ಒಳಗೆ ಬಳಸಿದ್ರು. ಆನಂತರದಲ್ಲಿ ಚಿಕ್ಕಮಗಳೂರಿನ ಮಾಜಿ ಶಾಸಕ ಸಿಟಿ ರವಿ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವೆ ಮಾತಿನ ಕದನವೇ ನಡೆದು ಹೋಗಿತ್ತು. ಆನಂತರದಲ್ಲಿ ಇದೀಗ ಚಿಕ್ಕಮಗಳೂರು ನಗರದಲ್ಲಿ 2 ದಿನಗಳ ಕಾಲ ಪ್ರವಾಸ ಮಾಡ್ತಾ ಇದ್ದಾರೆ. ಇದು ಮೊದಲ ಪ್ರವಾಸ. ಚಿಕ್ಕಮಗಳೂರು ಸಿಟಿ ರವಿದೇನಲ್ಲ, ಹಂಗೆ ಹೋಗಿದ್ದಾರೆ ಅಂದ್ರೆ ಮಾತ್ರಕ್ಕೆ ಹೋಗಬಾರ್ದಂತೇನೂ ಇಲ್ಲ. ಇವತ್ತು ಸಂಜೆ ಚಿಕ್ಕಮಗಳೂರು ನಗರದಲ್ಲಿ ವಾಸ್ತವ್ಯವನ್ನು ಹೂಡ್ತಾ ಇದ್ದಾರೆ. 24ರಂದು ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಸಮಾವೇಶದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಕುವೆಂಪು ಕಲಾಮಂದಿರದಲ್ಲಿ ಈ ಸಮಾವೇಶ ನಡೆಯುತ್ತೆ. ವೀರಶೈವ ಲಿಂಗಾಯತ ಸಮುದಾಯದ ಕಾರ್ಯಕ್ರಮದಲ್ಲೂ ಭಾಗಿಯಾಗ್ತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್. ಬೆಳಗಾವಿ ಸದನದ ಗಲಾಟೆಯ ಬಳಿಕ ಮೊದಲ ಬಾರಿಗೆ ಚಿಕ್ಕಮಗಳೂರು ನಗರಕ್ಕೆ ಭೇಟಿ ಕೊಟ್ಟಿದ್ದಾರೆ. ಈ ಕಾರಣದಿಂದಾಗಿ ಇದು ಗಮನ ಸೆಳೀತಾ ಇದೆ. ಅವಾಚ್ಯ ಶಬ್ದವನ್ನು ಸಿಟಿ ರವಿ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಪದಪ್ರಯೋಗ ಮಾಡಿದ್ರು. ಆ ಕಾರಣಕ್ಕಾಗಿ ಬಹಳ ದೊಡ್ಡ ಜಟಾಪಟಿ ನಡೀತು. ನಾನಾ ನೀನಾ ಎಂಬ ಮಟ್ಟಕ್ಕೆ ಏಕವಚನದಲ್ಲಿ ದಾಳಿಗಳು ಕೂಡ ನಡೆದಿದ್ವು. ಇದೀಗ ಈ ವಿಚಾರದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಜಟಾಪಟಿ ನಡೆದ ಬಳಿಕ ಮೊದಲ ಬಾರಿಗೆ ಚಿಕ್ಕಮಗಳೂರಿಗೆ ಬಂದಿದ್ದಾರೆ. ಅಲ್ಲಿನ ಮಾಜಿ ಶಾಸಕರು ಇದ್ದಾರೆ, ಹಾಲಿ ವಿಧಾನ ಪರಿಷತ್ತಿನ ಸದಸ್ಯರು ಕೂಡ ಇದ್ದಾರೆ. ಹಾಗೆ ನೋಡಿದ್ರೆ ಸಭೆಯಲ್ಲಿ ಅವರು ಕೂಡ ಭಾಗವಹಿಸುವ ಪ್ರೋಟೋಕಾಲ್ ಖಂಡಿತ ಇದ್ದೇ ಇರುತ್ತೆ. ನೋಡಬೇಕು, ಮುಖಾಮುಖಿ ಎದುರುಗೊಳ್ಳುವಂಥ ಸನ್ನಿವೇಶ ಬರುತ್ತಾ ಇಲ್ವಾ, ಅಥವಾ ಇದು ಸರ್ಕಾರಿ ಕಾರ್ಯಕ್ರಮವಾಗಿರೋದ್ರಿಂದ ಸಿಟಿ ರವಿ ದೂರ ಉಳಿತಾರಾ ನೋಡಬೇಕಾಗಿದೆ.